ರೀ, ಏನೋ ಇವತ್ತು ಬಹಳ ಖುಷಿಯಾಗಿದ್ದಂಗಿದ್ದೀರಾ. ಅದು ಅಲ್ಲದೆ ಏನೋ ಮಾತಾಡಬೇಕು ನಿನ್ನ ಹತ್ರ, ಒಂದು ಖುಷಿ ವಿಷಯ ಹೇಳಬೇಕು ಅಂತ ಅಂದರೆ ನೀವು ನೋಡಿದರೆ ಇಲ್ಲಿ ಬಂದು ಸುಮ್ಮನೆ ನಿಂತಿದ್ದೀರಲ್ಲ. ಹ್ಞೂ ಶಾಲು, ನಾನಂತೂ ಇವತ್ತು ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದೀನಿ ನೋಡು. ಅಲ್ಲ ರೀ, ಮಧ್ಯಾಹ್ನ ತಾನೇ ಒಂಥರ ಮುಖ ಇಷ್ಟೇ ಮಾಡಿಕೊಂಡು ಇಲ್ಲೇ ಬಂದು ಕುತ್ಕೊಂಡು ಯೋಚನೆ ಮಾಡ್ತಾ ಕುತ್ಕೊಂಡಿದ್ರಿ. ಇವಾಗ ನೋಡಿದರೆ ಇಷ್ಟೊಂದು ಖುಷಿಯಾಗಿದ್ದೀರಾ. ರಾತ್ರಿ ಅನ್ನೋಷ್ಟಿಗೆ ಅದೇನಾಯ್ತು ರೀ ಮ್ಯಾಜಿಕ್? ನಿಜ ಶಾಲು, ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಾನು ನಿನಗೆ ಆ ವಿಷಯ ಹೇಳಿದ್ರೆ ನೀನು ಅಷ್ಟೇ ಖುಷಿ ಪಡ್ತೀಯ ನೋಡು. ಮತ್ತೆ ಅದೇನಂತ ಹೇಳ್ರಿ, ನಾನು ಖುಷಿ ಪಡ್ತೀನಿ ನಿಮ್ಮ ಜೊತೆ. ಶಾಲು, ಸಾಗರ್ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಇವಾಗ ನೀವು ಯಾವ ಹುಡುಗಿನ ತೋರಿಸ್ತೀರಾ ಆ ಹುಡುಗಿನ ಮದುವೆ ಆಗ್ತೀನಿ ಅಂತ ಅಂದಿದ್ದಾನೆ. ನಮ್ಮ ಸಾಗರ್ ಏನು ಇನ್ನೂ 2 ವರ್ಷ ಮದುವೆ ಆಗಲ್ಲ ಅಂತ ಅಂದಿದ್ದೆ ತಾನೆ. ಅದೆಲ್ಲ ಇಲ್ಲ, ನಿಮಗೋಸ್ಕರ ನಾನು ಇವಾಗ ಮದುವೆ ಆಗ್ತೀನಿ ಡ್ಯಾಡಿ ಅಂತ ಹೇಳಿದ್ದಾನೆ. ಹೌದಾ ರೀ? ಒಬ್ಬ ನನಗಂತೂ ಭಾಳ ಖುಷಿ ಆಯ್ತು ರೀ. ಒಬ್ಬ ಅಂತೂ ನಮ್ಮ ಸಾಗರ್ ಒಪ್ಕೊಂಡಲ್ಲ ಮದುವೆಗೆ. ಎಲ್ಲಿ ಇನ್ನೂ 2-3 ವರ್ಷ ಹಿಂಗೆ ಮುಂದಕ್ಕೆ ಹಾಕ್ಕೊಂತ ಹೋಗ್ತಾನೆ ಏನಂತ ಅನ್ಕೊಂಡಿದ್ದೆ. ನನಗೂ ಭಾಳ ಖುಷಿ ಆಯ್ತು ನೋಡ್ರಿ ಈ ವಿಷಯ ಕೇಳಿ. ಹ್ಞೂ ಶಾಲು, ಇವಾಗ ನಮ್ಮ ಸಾಗರ್ ಅಂತ ಒಪ್ಕೊಂಡಿದ್ದಾನೆ. ಅವನು ಮನಸ್ಸು ಚೇಂಜ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಒಳ್ಳೆ ಹುಡುಗಿನ ಹುಡುಕಿ ಅವನಿಗೆ ಎಲ್ಲ ಥರದ್ರಲ್ಲೂ ಒಪ್ಪಿಗೆ ಆಗಬೇಕು. ಅವನಿಗೆ ಒಂದು ಸ್ವಲ್ಪ ಏನು ಹೆಚ್ಚು ಕಮ್ಮಿ ಏನೂ ಆಗಬಾರ್ದು. ನನ್ನ ಮಗನ ಮದುವೆನಲ್ಲಿ ಅವನು ಇಷ್ಟಪಡಬೇಕು ಹುಡುಗಿನ. ಅಂತ ಹುಡುಗಿನ ಹುಡುಕೋ ಜವಾಬ್ದಾರಿ ಇವಾಗ ನಮಗಿದೆ ನೋಡು. ಹ್ಞೂ ರೀ, ನಮ್ಮ ಸಾಗರ್ಗೆ ಒಳ್ಳೆ ಜೋಡಿ ಆಗಬೇಕು ಅಂತ ಹುಡುಗಿನ ಹುಡ್ಕೊಂಡು ತಗೋರಿ. ಮತ್ತೆ ನಮಗಿರೋದು ಒಬ್ಬನೇ ಮಗ, ಅವನ ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು. ಅದು ಅಲ್ಲದೆ ನಮ್ಮ ಮನೆಗೆ ಬರೋ ಸೊಸೆ ನಮ್ಮೆಲ್ಲರಿಗೂ ಹೊಂದ್ಕೊಂಡು ಹೋಗ್ಬೇಕು. ಆ ಥರ ಇರೋ ಹುಡುಗಿನ ಹುಡುಕ್ಬೇಕು ನಾವು. ಹ್ಞೂ ರೀ, ನಮ್ಮ ಸಾಗರ ಆದರೂ ಆರಾಮಾಗಿ ಖುಷಿಯಾಗಿರ್ಬೇಕು ಅವನು ಜೀವನ ಪೂರ್ತಿ. ಆ ಥರ ಅವನಿಗೆ ಇಷ್ಟ ಆಗುವಂಥ ಹುಡುಗಿನೇ ಹುಡ್ಕೋನಂತ. ಅರೇ ಹೇಳು ಸಾಗರ್, ಏನಾಯ್ತು? ಅದು ಅಕ್ಕ, ಅದು ಏನಂದರೆ ನಾನು ಮತ್ತು ನೇತ್ರ ಅವರು ಇಬ್ಬರು ಪ್ರೀತಿಸ್ತಾ ಇದ್ದೀವಿ ಅಕ್ಕ. ಸಾಗರ್, ಏನು ಹೇಳ್ತಾ ಇದೀಯ ನೀನು? ಹ್ಞೂ ಅಕ್ಕ, ನಾನು ನೇತ್ರ ಅವರು ಇಬ್ಬರು ಪ್ರೀತಿಸ್ತಾ ಇದ್ದೀವಿ. ನಿಜ ಹೇಳ್ಬೇಕಂದ್ರೆ ಮನೆಯಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನೇತ್ರನೂ ಇನ್ನೂ 2 ವರ್ಷ ಮದುವೆ ಬೇಡ ಅಂತಂದಿದ್ದು. ನಾನು ಹಾಗೆ ಇನ್ನೂ 2 ವರ್ಷ ಮದುವೆ ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಡ್ಯಾಡಿ ಮಧ್ಯಾಹ್ನ ಮದುವೆ ಬಗ್ಗೆ ಫೋರ್ಸ್ ಮಾಡಿದರು. ಸರಿ ಡ್ಯಾಡಿ, ನಿಮ್ಮ ಖುಷಿಗೋಸ್ಕರ ನಾನು ಇವಾಗಲೇ ಮದುವೆ ಆಗ್ತೀನಿ ತಗೋರಿ, ನೀವು ಹೇಳಿದ ಕೂಡಲೇ ಅಂತ ಅಂದಿದ್ದೀನಿ. ಆದರೆ ನೇತ್ರ ಅವ್ರ ಬಗ್ಗೆ ಡ್ಯಾಡಿ ಹತ್ರ ಮಾತಾಡೋದಕ್ಕೆ ನನಗೆ ಭಯನೇ ಆಗುತ್ತೆ ಅಕ್ಕ. ಅದಕ್ಕೋಸ್ಕರ ನೀನೇ ಮಾತಾಡಕ್ಕ. ಅಲ್ಲ ಬೇರೆಕಿ, ಎಷ್ಟು ಅದಿರಿ ಸಾಗರ್ ನೀನು. ಮೊನ್ನೆ ತಾನೇ ನಾನು ಸಾಗರ್ ನಿನಗೆ ನೇತ್ರ ಅಂದರೆ ಇಷ್ಟನಾ ಅಂತ ಕೇಳಿದ್ರೆ ಅಕ್ಕ ಯೋಚನೆ ಮಾಡಿ ಹೇಳ್ತೀನಿ, ಇನ್ನೂ 4 ದಿನ ಟೈಮ್ ಕೊಡು ನನಗೆ ಅಂತ ಹೇಳಿದಿ. ಇವಾಗ ನೋಡಿದರೆ ಒಳಗಡೆನ ಇಬ್ಬರು ಏನೇನೋ ನಡೆಸಿದ್ದೀರಲ್ಲ. ಹ್ಞೂ ಅಕ್ಕ, ನಾನು ನಿನಗೆ ಕಾಡಿಸ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ನೋಡಿದರೆ ಅದು ಏನೇನೇನೇನೇನೋ ಆಗ್ತಾ ಇದೆ. ಪ್ಲೀಸ್ ಅಕ್ಕ, ಮಮ್ಮಿ ಹತ್ರ ಡ್ಯಾಡಿ ಹತ್ರ ನೀನೇ ಮಾತಾಡಕ್ಕ, ಪ್ಲೀಸ್ ಅಕ್ಕ. ನೀವಿಬ್ರು ಪ್ರೀತಿಸೋ ಮುಂದೆ ಅಕ್ಕ ನೆನಪಾಗಲಿಲ್ಲ, ಇವಾಗ ಮನೆಯಲ್ಲಿ ನಿನ್ನ ಮದುವೆ ಬಗ್ಗೆ ಮಾತಾಡಬೇಕಾದ್ರೆ ಅಕ್ಕ ನೆನಪಾಗ್ತಾಳಾ? ಅಯ್ಯೋ ಸಾರಿ ಅಕ್ಕ, ಅದು ಅದು ಏನೇನೇನೇನಾಗಿ ಇಬ್ಬರು ಮಧ್ಯೆ ಲವ್ ಸ್ಟಾರ್ಟ್ ಆಗಿಬಿಡ್ತು. ಪ್ಲೀಸ್ ಅಕ್ಕ. ಸರಿ ಸರಿ, ಈಗಲೇ ಡ್ಯಾಡಿ ಮಮ್ಮಿ ಹತ್ರ ಮಾತಾಡ್ತೀನಿ ಇರು ಈ ವಿಷಯದ ಬಗ್ಗೆ. ಅವ್ನ ಮಮ್ಮಿ ಅಂತೂ ಫುಲ್ ಖುಷಿ ಆಗ್ತಾರೆ ಈ ವಿಷಯ ಕೇಳಿ. ಆದರೆ ಡ್ಯಾಡಿ ಏನಂತಾರೆ ಏನೂ ಗೊತ್ತಿಲ್ಲ. ಆ ಡ್ಯಾಡಿ ಹತ್ರನೂ ಮಾತಾಡಬೇಕಿರು ಈ ವಿಷಯದ ಬಗ್ಗೆ. ಅಕ್ಕ, ಆದರೆ ನಾನಿದ್ದಾಗ ಈ ವಿಷಯದ ಬಗ್ಗೆ ಡ್ಯಾಡಿ ಹತ್ರ ಮಾತಾಡ್ಬೇಡಕ್ಕ, ನನಗಂತೂ ಭಯನೇ ಆಗುತ್ತೆ. ಶಾಲು, ಇನ್ನು ಮೇಲೆ ನಮ್ಮ ಕೆಲಸ ಏನಿದ್ರು ನಮ್ಮ ಮಗನಿಗೆ ಹುಡುಗಿನ ಹುಡುಕೋದು ನೋಡು ಅಷ್ಟೇ. ನಾನಂತೂ ಇನ್ಮೇಲೆ ನನ್ನ ಲಕ್ಷ್ಯ ಎಲ್ಲ ನನ್ನ ಮಗನ ಮದುವೆ ಕಡೆನೆಲ್ಲ ಕೊಡ್ತೀನಿ. ಹೇಗಾದರೂ ಮಾಡಿ ಇನ್ನೂ 2 ತಿಂಗಳಲ್ಲಿ ಅವ್ನ ಮದುವೆ ಮಾಡಿಬಿಡ್ಬೇಕಪ್ಪ. ರೀ, ನನಗೆ ಪರಿಚಯ ಇರೋದ್ರಲ್ಲಿ ಒಂದು ಹುಡುಗಿ ಇದ್ದಾಳೆ. ನೀವು ಓಕೆ ಅಂದ್ರೆ ಆ ಹುಡುಗಿನ ನೋಡೋದಕ್ಕೆ ಹೋಗೋಣ ಅಂತ. ಹೌದಾ? ಹಾಗಾದ್ರೆ ಯಾರು ಹೇಳು ಆ ಹುಡುಗಿ? ಅದನ್ನೇ ಮಮ್ಮಿ ಡ್ಯಾಡಿ ಬೇಗ ಬರ್ರಿ ಇಲ್ಲಿ ಕೆಳಗಡೆ ಬೇಗ. ಏನಾದ್ರಿ ಖುಷಿಗೆ ಯಾಕೆ ಈ ಥರ ಕರೀತಾ ಇದ್ದಾಳೆ ನಮಗೆ? ಮಮ್ಮಿ ಡ್ಯಾಡಿ ಬೇಗ ಬರ್ರಿ. ಏನಾಯ್ತು ಇನ್ನು? ನಡಿ ಕೇಳೋಣ. ಅಕ್ಕ ಅಕ್ಕ ಪ್ಲೀಸ್ ಇವಾಗ ಮಾತಾಡ್ಬೇಡಕ್ಕ. ನಾನು ಹೊರಗಡೆ ಹೋದಾಗ ಮಾತಾಡಕ್ಕ ಪ್ಲೀಸ್ ಅಕ್ಕ. ಡ್ಯಾಡಿ ಮುಂದೆ ನನಗೆ ಭಯಾನೇ ಆಗುತ್ತಕ್ಕ, ಪ್ಲೀಸೇ. ಸುಮ್ಮನೆ ಇರು ಸಾಗರ್, ನೀನೊಂದೇ ಹೆದರ್ಕೋತಾನೆ. ಲವ್ ಮಾಡಿದ್ರೆ ಯಾರಾದರೂ ಹೆದರ್ತಾರಾ? ಧೈರ್ಯವಾಗಿ ಇರ್ಬೇಕಪ್ಪ ಎಲ್ಲಾರ ಮುಂದೆ. ನೀ ನೋಡಿದ್ರೆ ಹೆದರ್ತೀಯ. ಅಯ್ಯೋ ಅಕ್ಕ, ಡ್ಯಾಡಿ ಮುಂದೆ ಭಯ ಆಗುತ್ತೆ ಅಕ್ಕ. ಪ್ಲೀಸ್ ಇವಾಗ ಸುಮ್ಮನೆ ಇರಿ, ಏನೂ ಹೇಳ್ಬೇಡ. ಖುಷಿ, ಯಾಕೇನಾಯ್ತು? ನಮಗೆ ಕರೆದಿಲ್ಲ, ಯಾಕೆ ಏನಾಯ್ತು? ಆರಾಮಾಗಿದ್ದೀರಾ ತಾನೇ ಇಬ್ರು? ಅಯ್ಯೋ ಮಮ್ಮಿ, ಅದು ಅಕ್ಕ ಹಾಗೆ ನನಗೆ ಕಾಮಿಡಿ ಮಾಡ್ತಾ ಇದ್ಲು, ಅದಕ್ಕೋಸ್ಕರ ನಿಮ್ಗೆ ಕರೆದು ಅಷ್ಟೇ. ಏನಿಲ್ಲ ಮಮ್ಮಿ, ನೀವು ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ. ಅಯ್ಯೋ ಸಾಗರ್, ನೀ ಸುಮ್ಮನೆ ಇರು, ನಾ ಮಾತಾಡ್ತೀನಿ. ಮಮ್ಮಿ ನಿಗೊಂದು ಖುಷಿ ವಿಷಯ ಹೇಳಬೇಕು. ನಾನೇನಾದರೂ ಹೇಳೋ ವಿಷಯ ನೀವಿಬ್ರು ಕೇಳಿದ್ರಂದ್ರೆ ಇಬ್ಬರು ಇಲ್ಲೇ ಡ್ಯಾನ್ಸ್ ಮಾಡಿಬಿಡ್ತೀರಾ ನೋಡಿ ಖುಷಿಗೆ. ಹೌದಾ ಅಮ್ಮ? ಖುಷಿ ಅಂತ ಖುಷಿ ವಿಷಯ ಏನಪ್ಪ ಅದು? ಮಮ್ಮಿ, ನಮ್ಮ ಸಾಗರ ನೇತ್ರ ಇಬ್ರು ಪ್ರೀತಿಸ್ತಾ ಇದ್ದಾರಂತೆ.
ಹೌದಾ ಸಾಗರ್, ನನಗಂತೂ ಭಾಳ ಖುಷಿ ಆಯ್ತಪ್ಪ. ನಾನು ಖುಷಿ ಮತ್ತು ಅದೇ ಹುಡುಗಿನ ನಿನಗೆ ತಂದ್ಕೋಬೇಕಂತ ಅಂದ್ಕೊಂಡಿದ್ವಿ. ನೀನು ಅದೇ ಹುಡುಗಿನ ಇಷ್ಟಪಟ್ಟಿದ್ದಿ. ಅಪ್ಪ ನನಗಂತೂ ಭಾಳ ಖುಷಿ ಆಯ್ತಪ್ಪ. ಮಮ್ಮಿ ನೋಡು, ನಿನ್ನ ಮಗ ಈಗಲೇ ಮದುಮಗನ ಥರ ನಾಚ್ಕೋತಾ ಇದ್ದಾನೆ. ಸಾಗರ್ ಇನ್ನೂ ಇರಲಿ ಮದುವೆ ಟೈಮಿಗೆ ನಾಚ್ಕೊಳ್ಳೋದಿದೆ. ಈಗಲೇ ಹಿಂಗೆ ನಾಚ್ಕೊಂಡ್ರೆ ಹೆಂಗೆ ಹೇಳು ರೀ? ನೀವ್ಯಾಕ್ರಿ ಡಲ್ ಆದ್ರಲ್ಲ, ಯಾಕೇನಾಯ್ತು? ಸಾಗರ್, ಖುಷಿ ಹೇಳ್ತಾ ಇರೋದು ನಿಜನಾ? ಹೌದು ಡ್ಯಾಡಿ, ಅಕ್ಕ ಹೇಳ್ತಾ ಇರೋದು ನಿಜಾನೇ. ನಾನು ಮತ್ತು ನೇತ್ರ ಅವರಿಬ್ಬರು ಲವ್ ಮಾಡ್ತಾ ಇದ್ದೀವಿ. ರೀ, ಯಾಕ್ರಿ ನೀವು ಇಷ್ಟೊಂದು ಸೀರಿಯಸ್ ಆದ್ರಲ್ಲ, ಏನಾಯ್ತು? ಯಾಕ್ರಿ ನೇತ್ರಾನ ಈ ಮನೆಗೆ ತಂದ್ಕೊಳ್ಳೋದು ನಿಮ್ಗೆ ಇಷ್ಟ ಆಗಲಿಲ್ವಾ? ಶಾಲು, ನೇತ್ರ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಒಂದು ಎಂಪ್ಲಾಯಿ ಆ ಹುಡುಗಿ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಸಾಗರ್? ನನಗಂತೂ ಈ ವಿಷಯ ಕೇಳಿ ಭಾಳ ಬೇಜಾರಾಯಿತು. ನನಗೆ ಮಾತ್ರ ಈ ಮದುವೆ ಇಷ್ಟ ಇಲ್ಲ. ಯಾಕೆ ಡ್ಯಾಡಿ ಈ ಥರ ಮಾತಾಡ್ತಾ ಇದ್ದೀರಾ? ಯಾಕೆ? ನೇತ್ರ ಅವರು ಒಳ್ಳೆಯವರೇ ಇದ್ದಾರೆ ತಾನೆ? ಯಾಕೆ ಡ್ಯಾಡಿ, ನಿಮ್ಗೆ ಯಾಕೆ ಇಷ್ಟ ಆಗಲಿಲ್ಲ? ಸಾಗರ್, ನಮ್ಮ ಅಂತಸ್ತೇನು ಅವ್ರ ಅಂತಸ್ತೇನು? ಇವಾಗ ಕೃತಿನ ನೀ ರಿಜೆಕ್ಟ್ ಮಾಡಿದೆ, ಸ್ಪಂದನಾನ ರಿಜೆಕ್ಟ್ ಮಾಡಿದೆ ಅಂದಮೇಲೆ ನೀನು ಇವಾಗ ಮದುವೆ ಮಾಡ್ಕೊಳ್ಳೋ ಹುಡುಗಿ ಅವರೆಲ್ಲರಿಗಿಂತನೂ ಜಾಸ್ತಿ ಶ್ರೀಮಂತ ಆಗಿರಬೇಕು, ನೋಡೋದಕ್ಕೆ ಅವರು ಇಬ್ಬರಿಗಿಂತನೂ ಚೆನ್ನಾಗಿರಬೇಕು. ನೀ ನೋಡಿದರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂತ ಇಲ್ಲ. ನನಗೆ ಮಾತ್ರ ಈ ಸಂಬಂಧ ಇಷ್ಟ ಇಲ್ಲ. ಇನ್ನು ಮೇಲೆ ನೇತ್ರ ಬಗ್ಗೆ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಮಾತಾಡಬಾರ್ದು ಅಷ್ಟೇ. ಡ್ಯಾಡಿ, ನೇತ್ರ ಒಳ್ಳೆ ಹುಡುಗಿ ಡ್ಯಾಡಿ. ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಾಳೆ, ನೋಡೋದಕ್ಕೂ ಚೆನ್ನಾಗಿದ್ದಾಳೆ. ಏನೋ ಆಸ್ತಿ ಇಲ್ಲದೆ ಇರ್ಬೋದು ನಮ್ಮಷ್ಟು, ಆದರೆ ನಮ್ಮ ಸಾಗರ್ಗೆ ಒಳ್ಳೆ ಜೋಡಿ ಆಗುತ್ತೆ ಡ್ಯಾಡಿ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ನನಗೆ ನೇತ್ರ ಅವ್ರನ್ನ ಬಿಟ್ಟರೆ ಮತ್ತೆ ಯಾರನ್ನೂ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಡ್ಯಾಡಿ. ನೋಡು ಸಾಗರ್, ನಾನು ಪ್ರಕಾಶ್ ಹತ್ರ ಚಾಲೆಂಜ್ ಮಾಡಿದ್ದೀನಿ. ನಿನ್ನಕ್ಕಿಂತ, ನಿನ್ನ ಮಗಳಿಗಿಂತ ಚೆನ್ನಾಗಿರೋ ಹುಡುಗಿ ಹಾಗೂ ನಿಮ್ಗಿಂತ ಜಾಸ್ತಿ ಆಸ್ತಿ ಇರೋ ಅಂಥ ಹುಡುಗಿನ ತೊಗೊಂಡು ಬಂದು ನನ್ನ ಮಗನಿಗೆ ನಾ ಮದುವೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ನೀ ನೋಡಿದರೆ ಒಬ್ಬ ಹಳ್ಳಿ ಹುಡುಗಿ, ಆ ಹುಡುಗಿ ಚೆನ್ನಾಗಿದ್ದಾಳೆ, ನಾ ಒಪ್ಕೋತೀನಿ. ಹಾಗಂತಂದು ಆ ಹುಡುಗಿನ ತೊಗೊಂಡು ಬಂದು ನಮ್ಮ ಮನೆಯಲ್ಲಿ ನಮ್ಮ ಮನೆ ಸೊಸೆ ಮಾಡೋದ? ಏನು ಆಟ ಆಡ್ತಾ ಇದ್ದೀರಾ ಎಲ್ಲರೂ ಸೇರಿ? ರೀ, ನಮಗೆ ನಮ್ಮ ಮಗನ ಖುಷಿ ತಾನೇ ಇಂಪಾರ್ಟೆಂಟ್. ಯಾರು ಏನು ಅನ್ಕೋತಾರೆ ಅನ್ನೋದು ಯಾಕ್ರಿ ಬೇಕು? ನಮ್ಮ ಮಗ ಖುಷಿ ಆಗಿದ್ರೆ ಅಷ್ಟೇ ಸಾಕಲ್ಲನ್ರಿ. ನೋಡ್ ಶಾಲು, ನಾನು ಮಾತ್ರ ಈ ವಿಷಯದಲ್ಲಿ ಯಾರ ಮಾತು ಕೇಳೋದಿಲ್ಲ. ನನಗೆ ನನ್ನ ಮನೆ ಸೊಸೆಯಾಗಿ ಬರೋ ಹುಡುಗಿ ಎಲ್ಲದರಲ್ಲೂ ನಂಬರ್ 1 ಇರಬೇಕು. ಆಸ್ತಿ, ಅಂತಸ್ತು, ವಿದ್ಯೆ, ಸೌಂದರ್ಯ ಎಲ್ಲದರಲ್ಲೂ ನಂಬರ್ 1 ಯಾಕಂದರೆ ನಾಳೆ ನಾನು ನನ್ನ ಮಗನ ಮದುವೆ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲರಿಗೂ ಕರಿತೀನಿ. ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲರೂ ಬರ್ತಾರೆ. ಅವರೆಲ್ಲರೂ ನೋಡಿ ನಗೋ ಹಾಗಾಗಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಡ್ಯಾಡಿ, ಯಾರೋ ಏನೋ ಅನ್ಕೋತಾರಂತ ನಾವ್ಯಾಕೆ ನಮ್ಮ ಜೀವನ ಹಾಳು ಮಾಡ್ಕೋಬೇಕು? ಪ್ಲೀಸ್ ಡ್ಯಾಡಿ, ಒಪ್ಕೋರಿ ಡ್ಯಾಡಿ. ನಂಗೆ ನೇತ್ರ ಅವ್ರನ್ನ ಬಿಟ್ಟರೆ ಮತ್ತೆ ಯಾರನ್ನೂ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಒಪ್ಕೋರಿ ಡ್ಯಾಡಿ. ಡ್ಯಾಡಿ, ನಮಗೂ ಅಷ್ಟೇ ನೇತ್ರನ ಸಾಗರಕ್ಕೆ ತಂದ್ಕೋಬೇಕಂತ ನಾನು ಮಮ್ಮಿ ಇಬ್ಬರೂ ಇಷ್ಟಪಟ್ಟಿದ್ದೀವಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಒಪ್ಕೋರಿ. ಸರಿ, ಹಾಗಾದರೆ ನೇತ್ರ ಮತ್ತು ಸಾಗರ್ ಮದುವೆನ ನೀವೇ ಮುಂದೆ ನಿಂತು ಮಾಡಿ. ನಾನು ಮಾತ್ರ ಈ ಮದುವೆಯಲ್ಲಿ ಎಂಟ್ರಿನೂ ಆಗೋದಿಲ್ಲ, ಹಾಗೆ ಈ ಮನೆಯಲ್ಲಿ ಕೂಡ ಇರೋದಿಲ್ಲ. ನನ್ನ ಮಾತಿಗೆ ಈ ಮನೆಯಲ್ಲಿ ಬೆಲೆ ಇಲ್ಲ ಅಂತ ಅಂದಮೇಲೆ ನಾನು ಮಾತ್ರ ಈ ಮನೆಯಲ್ಲಿ ಇರೋದಿಲ್ಲ. ಈ ಮನೆ ಬಿಟ್ಟು ಹೋಗ್ತೀನಿ. ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊರಿ ನೀವು. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಈ ಥರ ಮಾತಾಡಬೇಡಿ. ನನ್ನ ಮದುವೆ ಸಲುವಾಗಿ ನೀವು ಬೇಜಾರಾಗೋದು, ಮನೆ ಬಿಟ್ಟು ಹೋಗೋದು, ಈ ಥರ ಎಲ್ಲ ಮಾಡಬೇಡಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ. ಡ್ಯಾಡಿ, ನಾನು ನೇತ್ರ ನನ್ನ ಮನಸ್ಸಾರಿ ಇಷ್ಟಪಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನೇತ್ರ ಅಂದ್ಬಿಟ್ರೆ ಮತ್ತು ಯಾರನ್ನೂ ನನ್ನ ಹೆಂಡತಿಯಾಗಿ ಊಹೆ ಕೂಡ ನನ್ನ ಕೈಲಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಆದರೆ ನಾನು ಮದುವೆ ಆಗೋದ್ರಿಂದ ನಿಮಗೆ ಇಷ್ಟೊಂದು ಹರ್ಟ್ ಆಗುತ್ತಂತ ಅನ್ನೋ ಆಗಿದ್ದರೆ ನಾನು ಇನ್ಮೇಲೆ ಮದುವೆನೇ ಆಗಲ್ಲ ಡ್ಯಾಡಿ. ಪ್ಲೀಸ್, ಇನ್ಮೇಲೆ ನನ್ನ ಮದುವೆ ಬಗ್ಗೆ ಯಾರು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ವಿಚಾರನೂ ಮಾಡೋದಕ್ಕೆ ಹೋಗಬೇಡಿ. ರೀ, ಇದುವರೆಗೂ ಸಾಗರ್ ನಿಮ್ಮ ಮಾತನ್ನು ಒಂದೇ ಒಂದು ಮಾತನ್ನು ಕೂಡ ಅವನು ಇದುವರೆಗೂ ಮೀರಿಲ್ಲ ರೀ. ನೀವು ಏನು ಹೇಳಿದ್ರು ನಿಮ್ಮ ಮಾತನ್ನು ಎಲ್ಲನೂ ಚಾಚು ತಪ್ಪದೆ ಪಾಲಿಸ್ಕೊತ ಬಂದಾನೆ ರೀ. ಅವನಿಗೆ ನಿಜ ಅಂದರೆ ಈ ಬಿಸ್ನೆಸ್ಸಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲಾಗಿತ್ತು. ಇನ್ನೂ ಚೆನ್ನಾಗಿ ಓದಬೇಕು, ಇನ್ನೂ ತಾನೇ ಒಂದು ಓನ್ ಕಂಪ್ನಿ ತೆಗಿಬೇಕು ಅಂತ ಆಸೆ ಪಟ್ಟಿದ್ದ. ಆದರೆ ನೀವು ಇಲ್ಲ, ನನ್ನ ಕಂಪ್ನಿ ನೀನೇ ನೋಡ್ಕೊಂಡು ಹೋಗಬೇಕು, ಆಮೇಲೆ ಬೇಕಾದರೆ ನಿನ್ಗೆ ಏನು ಅನಿಸುತ್ತೆ ಅದನ್ನು ಮಾಡು ಅಂತಂದರೆ ಅವನು ತನ್ನ ಕನಸನ್ನು ಬಿಟ್ಟು ನಿಮಗೋಸ್ಕರ ನಿಮ್ಮ ಕಂಪ್ನಿನ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಇದುವರೆಗೂ ನಿಮ್ಮದು ಒಂದೇ ಒಂದು ಮಾತು ಕೂಡ ಮೀರಿಲ್ಲ ರೀ. ಇವಾಗ ಅವನೇನೋ ಇಷ್ಟಪಟ್ಟು ಆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಅದೇ ಹುಡುಗಿನ ನನ್ನ ಜೊತೆ ನನಗೆ ಮದುವೆ ಮಾಡಿಸಿ ಅಂತ ಕೇಳ್ತಾ ಇದ್ದಾನೆ. ಅವನದು ಇದು ಒಂದು ಆಸೆನಾದರೂ ಈಡೇರಿಸೋಣ ರೀ. ನಿಮ್ಮ ಕೈ ಮುಗಿತೀನಿ, ಬೇಕಾದರೆ ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ ರೀ. ನನ್ನ ಮಗನ ಆಸೆನ ಮಾತ್ರ ಹಾಳು ಮಾಡಬೇಡ್ರಿ ರೀ. ನಮ್ಮ ಮನೆಗೆ ಬರೋ ಸೊಸೆ ಆಸ್ತಿ ಸಿಕ್ಕಾಪಟ್ಟೆ ಇದ್ದರೆ ಏನಾಯ್ತು ರೀ? ಎದಕ್ಕೆ ಬರ್ತೈತಿ ಆಸ್ತಿ? ಇವತ್ತಿರುತ್ತಾ ನಾಳೆ ಹೋಗುತ್ತಾ? ಆದರೆ ನನ್ನ ಮಗನ ಖುಷಿ,
ನನ್ನ ಮಗನ ಖುಷಿ ಮುಖ್ಯ ರೀ ನನಗೆ. ನಂಗೆ ಮತ್ತು ಏನು ಬೇಡ್ರಿ, ಈ ಆಸ್ತಿ ಅಂತಸ್ತು ಏನು ಬೇಡ ರೀ. ನನಗೆ ನನ್ನ ಮಗನ ಖುಷಿ ಅಷ್ಟೇ ಮುಖ್ಯ ರೀ. ಇದು ಒಂದು ಸಲ ಅವನ ಮಾತು ಕೇಳ್ರಿ, ಇದು ಒಂದು ಆಸೆ ಏನಾದರೂ ಒಂದು ಈಡೇರ್ಸೋಣ ರೀ. ಅವ್ನು ಸಣ್ಣವನಿರ್ಬೇಕಾದ್ರೆ ನಾನು ನೀವು ಏನು ಹೇಳ್ತೀರಿ ಅದನ್ನೆಲ್ಲ ಅವನು ಕೇಳ್ಕೊಂಡು ಮಾಡ್ಕೋತಾ ಬಂದಿದ್ದಾನೆ. ಅವನು ಒಂದು ಆಸೆ ಈಡೇರ್ಸೋಣ ರೀ ಪ್ಲೀಸ್ ರೀ. ಮತ್ತೆ ಮಕ್ಕಳು ಮದುವೆ ವಿಷಯದಲ್ಲಿ ನೀವು ದುಡುಕಿ ತಪ್ಪು ನಿರ್ಧಾರ ತಗೋಬೇಡ್ರಿ. ಯಾರು ಏನು ಹೇಳಿದ್ರು ಅಷ್ಟೆ, ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಮಮ್ಮಿ ಪ್ಲೀಸ್ ಅಳಬೇಡಿ. ಅಳೋದಂದ್ರೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅಲ್ಲ. ಮತ್ತು ಏನು ಮಾಡಲಿ ಖುಷಿ, ನನ್ನ ಮಗನ ಒಂದು ಸಣ್ಣ ಆಸೆ ಈಡೇರಿಸೋದಕ್ಕಾಗ್ತಾ ಇಲ್ಲ ನಮ್ಮ ಕೈನಲ್ಲಿ. ಅಂದಮೇಲೆ ನನಗೇನು ಮಾತಾಡೋದಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ನನ್ನನ್ನು ಒಂದು ಸ್ವಲ್ಪ ನನ್ನ ಪಾಡಿಗೆ ಬಿಟ್ಬಿಡ್ರಿ.